ನಮಸ್ಕಾರ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಭಾರತದಲ್ಲಿ ಬದುಕಿದ್ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಒಬ್ಬರ ಬಗ್ಗೆ. ಇದು ಅವರ ಬಗ್ಗೆ ಕತೆ ಆಗಿದೆ. ವಿಶ್ವದಲ್ಲೇ ಗ್ರೇಟ್ ಕಂಪನಿಗಳಲ್ಲಿ ಒಂದಾದ ಆರ್ಗನೈಸೇಷನ್ಗೆ ಅಡಿಪಾಯ ಹಾಕಿದವರು. ನಾವು ಅದನ್ನ ಚೆನ್ನಾಗಿ ತಿಳಿದಿದ್ದೇವೆ. ಅದು ಯಾವುದು ಅಂದ್ರೆ ಟಾಟಾ ಗ್ರೂಪ್. ನಾನು ಮಾತಾಡ್ತಿರೋ ಆ ದಿಗ್ಗಜ ವ್ಯಕ್ತಿ ಯಾರು ಅಂದ್ರೆ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಶ್ರೀ ಜಮ್ಶೆಡ್ಜಿ ಟಾಟಾ. ನಮ್ಗೆ ಎಲ್ರಿಗೂ ಗೊತ್ತಿದೆ ಟಾಟಾ ಅವರ ದಾನ, ಧರ್ಮ ಹಾಗೂ ಸಮಾಜ ಸೇವೆ ಕೊಡುಗೆಗಳ ಬಗ್ಗೆ. ಆದ್ರೆ ಅವರ ವ್ಯವಹಾರ ತಂತ್ರಗಳು ಹಾಗೂ ನೀತಿಗಳ ಬಗ್ಗೆ ಅತಿ ಕಡಿಮೆ ಜನರಿಗೆ ಮಾತ್ರ ಗೊತ್ತಿರುತ್ತೆ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಅವರ ಸಾಧನೆ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಶ್ರೀ ಜಮ್ಶೆಡ್ಜಿ ಅವರ ಬಿಸ್ನೆಸ್ ಸ್ಟ್ರಾಟಜಿ ಏನು ಅಂತ ತಿಳ್ಕೊಳ್ಳೋಣ. ಹಾಗೂ ಅವರು ಬ್ರಿಟಿಷ್ ಟೈಮಲ್ಲಿ ಹೇಗೆ ಟಾಟಾ ಗ್ರೂಪ್ಗೆ ಫೌಂಡೇಶನ್ ಹಾಕಿದ್ರು, ಇವರ ಸ್ಟ್ರಾಟಜಿಯಿಂದ ನಾವು ಯಾವ ಬಿಸ್ನೆಸ್ ಲೆಸನ್ ನ ಕಲಿಬಹುದು. ಈಗ ಸ್ವಲ್ಪ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಇದು ಸ್ಟಾರ್ಟ್ ಆಗಿದ್ದು 1858ರಲ್ಲಿ. ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಪ್ರಪಂಚದಲ್ಲಿ ಟೆಕ್ಸ್ಟೈಲ್ ರೆವಲ್ಯೂಷನ್ ಮತ್ತು ಕಾಟನ್ ಇಂಡಸ್ಟ್ರಿಗಳ ವ್ಯಾಲ್ಯೂ ಆಕಾಶಕ್ಕೆ ಹೋಗಿರುತ್ತೆ. ಬಟ್ ಆಗ ಅಮೆರಿಕ ಪ್ರಪಂಚಕ್ಕೆ ಮೋಸ್ಟ್ ಕಾಟನ್ ಸಪ್ಲೈ ಮಾಡ್ತಿತ್ತು. ಯಾಕಂದ್ರೆ ಅಲ್ಲಿ ಇದ್ದ ಸ್ಲೇವ್ಸ್ ಒನ್ ಆಫ್ ದ ಚೀಪೆಸ್ಟ್ ಕಾಟನ್ ಉತ್ಪಾದನೆ ಮಾಡ್ತಾ ಇದ್ರು. ಆದ್ರೆ 3 ವರ್ಷಗಳ ನಂತರ ಅಮೆರಿಕದಲ್ಲಿ ಸಿವಿಲ್ ವಾರ್ ಶುರು ಆಯಿತು. ಆಗ ಅಮೆರಿಕನ್ ಕಾಟನ್ ಸಪ್ಲೈ ಸ್ಟಾಪ್ ಆಯಿತು. ಇದರಿಂದ ಬ್ರಿಟಿಷ್ ಭಾರತದವರನ್ನು ರಾ ಮೆಟೀರಿಯಲ್ಸ್ಗಾಗಿ ಬಳಸ್ಕೊಂಡ್ರು. ಯಾಕಂದ್ರೆ ಭಾರತದಲ್ಲಿ ಫರ್ಟೈಲ್ ಲ್ಯಾಂಡ್ ಮತ್ತು ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡಲು ಸೀಪೋರ್ಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದಾವೆ. ಇದರಿಂದ ಭಾರತದಲ್ಲಿ ಕಾಟನ್ ನ ಬೆಲೆ ತುಂಬಾ ಹೆಚ್ಚಾಯಿತು. ಎಷ್ಟು ಅಂದ್ರೆ 1860ರಲ್ಲಿ ಭಾರತ ಬರೀ 31% ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಬಟ್ ನೆಕ್ಸ್ಟ್ 2 ವರ್ಷದಲ್ಲಿ ಭಾರತ 90% ಅಷ್ಟು ಕಾಟನ್ ಸಪ್ಲೈ ಮಾಡ್ತಾ ಇತ್ತು. ಅಂಡ್ ಇದರಿಂದ ಕಾಟನ್ ರೆವಲ್ಯೂಷನ್ ಶುರು ಆಯಿತು. ಜಮ್ಶೆಡ್ಜಿ ಟಾಟಾ ಅವರ ತಂದೆ ಮಿಸ್ಟರ್ ರುಸರ್ವಂಜಿ ಟಾಟಾ ಒಬ್ಬ ಸಣ್ಣ ವ್ಯಾಪಾರಿ ಆಗಿದ್ರು. ಅದರಲ್ಲಿ ಜಮ್ಶೆಡ್ಜಿ ಅವರು ಸಹಾಯ ಮಾಡ್ತಿದ್ರು. ಪ್ರಪಂಚದಲ್ಲಿ ಆಗ್ತಾ ಇದ್ದ ಈ ಕಾಟನ್ ರೆವಲ್ಯೂಷನ್ ಅನ್ನು ನೋಡಿ 1869ರಲ್ಲಿ ಅವರು ಒಂದು ಹಾಳು ಆಗಿರೋ ಆಯಿಲ್ ಮಿಲ್ ಅನ್ನು ಖರೀದಿಸಿದ್ರು. ಅದನ್ನು ಕಾಟನ್ ಮಿಲ್ ಆಗಿ ಪರಿವರ್ತನೆ ಮಾಡಿ 2 ವರ್ಷಗಳ ನಂತರ ಅದನ್ನು ಪ್ರಾಫಿಟ್ಗೆ ಮಾರಿದ್ರು. ಇದರಿಂದ ಅವರು ಕಾಟನ್ ಇಂಡಸ್ಟ್ರಿ ಹೇಗೆ ನಡೆಸಬಹುದು ಎಂದು ತಿಳಿದುಕೊಂಡ್ರು ಮತ್ತು ಅವರು ಇಂಗ್ಲೆಂಡ್ಗೆ ಹೋಗಿ ಬಿಸ್ನೆಸ್ಗಳ ಬಗ್ಗೆ ರಿಸರ್ಚ್ ಮಾಡಿ ಭಾರತಕ್ಕೆ ಬರ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಭಾರತವು ಕಾಟನ್ ಇಂಡಸ್ಟ್ರಿನಲ್ಲಿ ಎಂಪೈರ್ ಬಿಲ್ಡ್ ಮಾಡಬಹುದು ಅಂತ. ಇಷ್ಟು ಎಲ್ಲ ಇದ್ರೂ ಭಾರತದಲ್ಲಿ ಮಾಡಲು ಆಗ್ತಾ ಇರಲಿಲ್ಲ. ಯಾಕಂದ್ರೆ ಭಾರತದಲ್ಲಿ ಕಾಟನ್ ಮಿಲ್ಸ್ ಇದ್ರೂ ಅವು ಪ್ರಾಪರ್ ಆರ್ಗನೈಸ್ಡ್ ಆಗಿರ್ಲಿಲ್ಲ ಮತ್ತೆ ವರ್ಕರ್ಸಿಗೆ ಸೇಫ್ ಇರಲಿಲ್ಲ. 6 ವರ್ಷಗಳಾದ್ಮೇಲೆ ಜಮ್ಶೆಡ್ಜಿ ಟಾಟಾ ಅವರು ವರ್ಲ್ಡ್ ಕ್ಲಾಸ್ ಮಿಲ್ ಅನ್ನು ಶುರು ಮಾಡಿದ್ರು. ಟಾಟಾ ಅವರು ಇದನ್ನು ಬಾಂಬೆಯಿಂದ 800 ಕಿಲೋಮೀಟರ್ ದೂರ ಇದ್ದ ನಾಗ್ಪುರ್ ಅಲ್ಲಿ ಶುರು ಮಾಡಿದ್ರು. ಇದನ್ನು ಕೇಳಿದ ಜನರು ನಗಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅವರಿಗೆ ಗೊತ್ತಿಲ್ಲದೆ ಇರೋದು ಏನು ಅಂದ್ರೆ ಅಲ್ಲಿ ಇದ್ದ ರೈಲ್ವೆ ಕನೆಕ್ಷನ್. ಯಾಕಂದ್ರೆ ಬ್ರಿಟಿಷ್ ಅವರು ರೈಲ್ವೆ ಅನ್ನು ಟ್ರೇಡ್ಗೆ ಬಳಸ್ಕೊಳ್ತಾ ಇದ್ರು ಮತ್ತು ನಾಗ್ಪುರ್ ಭಾರತದಲ್ಲಿಯೇ ಹೆಚ್ಚು ಕಾಟನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದ ಡಿಸ್ಟಿಕ್ ಆಗಿತ್ತು. ಇದರಿಂದ ಅವರಿಗೆ ರಾ ಮೆಟೀರಿಯಲ್ಸ್ ಈಸಿಯಾಗಿ ಸಿಕ್ತಿತ್ತು. ಅಲ್ಲಿ ಕೋಲ್ ಮೈನ್ಗಳು ಹತ್ರ ಇದ್ವು. ಲೇಡೀಸ್ ಅಂಡ್ ಜೆಂಟಲ್ಮನ್ 1877 ಇದು ಸ್ಟಾರ್ಟ್ ಆಯಿತು. ಎಂಪ್ರೆಸ್ ಮಿಲ್ ಫೌಂಡೆಡ್ ಬೈ ಜಮ್ಶೆಡ್ಜಿ ಟಾಟಾ. ಟಾಟಾ ಅವರು ಈ ವಿಡಿಯೋನ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅವ್ರ ಬಿಸ್ನೆಸ್ ಸ್ಟ್ರಾಟಜಿ ಏನು ಅಂತ. ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.